ಇವತ್ತು ಹಿಂದಿ ಬೈಬಲಿನ ಸ್ವಲ್ಪ ಸಹಾಯವನ್ನು ನಾನು ತೆಗೆದುಕೊಳ್ಳಿಕ್ಕಿದ್ದೀನಿ. ಕನ್ನಡದಲ್ಲಿ ಬೋಧಿಸ್ತಾ ಇದ್ದೀನಿ ನಿಜ, ಆದರೆ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಹಿಂದಿ ಬೈಬಲ್ನಲ್ಲಿ ಬರೆದಿರುವಂಥ ಕೆಲವೊಂದು ವಿಷಯಗಳನ್ನು ನಾನು ತೆಗೆದುಕೊಳ್ಳಿಕ್ಕಿದ್ದೀನಿ. ಆಮೇಲೆ ಕಾರಣ ಅದರಲ್ಲಿ ಟ್ರಾನ್ಸ್ಲೇಷನ್ ಬಹಳ ಸುಂದರವಾಗಿ ಬರೆದಿದೆ. ರೋಮಾಪುರದವ್ರು ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ ಅದರ 16ನೇ ವಚನ ನೋಡಿ. ಕನ್ನಡದಲ್ಲಿ ಓದ್ಕೊಳ್ತಾರೆ ಮೊದಲು, ನಂತರ ಹಿಂದಿಯವ್ರು ರೆಡಿ ಇರ್ರಿ. ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂತದ್ದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಹಿಂದಿಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. इसी कारण प्रतिज्ञा विश्वास पर आधारित है. ಪ್ರತಿಜ್ಞಾ ಜೋ ಹೈ ಅಂದ್ರೆ ದೇವರು ಮಾಡಿದಂತ ವಾಗ್ದಾನ. ನಿನ್ನನ್ನು ಗುಣಪಡಿಸ್ತೀನಿ, ನಿನ್ನನ್ನು ಬಿಡುಗಡೆ ಕೊಡ್ತೀನಿ, ಅಥವಾ ದೇವರು ತನ್ನ ವಾಕ್ಯದಲ್ಲಿ ಮಾಡಿದಂಥ ಪ್ರತಿಯೊಂದು ವಾಗ್ದಾನ ವಿಶ್ವಾಸ ಪರ್ ಆಧಾರಿತ ಹೈ. ವಿಶ್ವಾಸ ಪರ್ ಆಧಾರಿತ ಹೈ. ಮಾಡಿದಂಥ ವಾಗ್ದಾನ, ಸ್ವಲ್ಪ ಧ್ಯಾನಗಿಟ್ಟು ಕೇಳಿ, ದೇವರು ಮಾಡಿದಂಥ ವಾಗ್ದಾನ ನಂಬಿಕೆ ಮೇಲೆ ಆಧಾರಗೊಂಡಿದೆ ಅಂತೆ. ಅಂದ್ರೆ ವಾಗ್ದಾನ ಇದೆ, ನಂಬಿಕೆ ಇಲ್ಲದೆ ಹೋದ್ರೆ ಆ ವಾಗ್ದಾನ ನೆರವೇರೋದಿಲ್ಲ. ತಿಳಿತಾ ಇದೆ ಅನ್ಕೊಳ್ತೀನಿ. ಕೇಳ್ತಾ ಇದ್ದೀರಾ? ಎಷ್ಟೋ ಜನ ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ, ಏನು ಬದಲಾಗದೇನೆ ಇಲ್ಲ. ಅದರ ಅರ್ಥ ದೇವರು ಸತ್ತೋದ್ನಂತಲ್ಲ, ಅದರ ಅರ್ಥ ದೇವರು ಉತ್ತರ ಕೊಡೋದು ಬಂದು ಮಾಡಿಬಿಟ್ಟಿದ್ದಾನೆ ಅಂತಲ್ಲ. ಅರ್ಥ ಮಾಡ್ಕೊಳ್ಳಿ, ವಾಗ್ದಾನ ನೆರವೇರುವುದಕ್ಕಾಗಿ ನಂಬಿಕೆ ಆಧಾರ. ನಂಬಿಕೆ ಆಧಾರವಿಲ್ಲದೆ ಹೋದ್ರೆ, ಅಂದ್ರೆ ನಿನ್ನಲ್ಲಿ ಅದನ್ನು ಇನ್ನೂ ಚೆನ್ನಾಗಿ, ಇನ್ನೂ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕಿದ್ದೀವಿ. ನಂಬಿಕೆ ಇಲ್ಲದೆ ಹೋದ್ರೆ ದೇವರ ವಾಕ್ಯ ಸುಳ್ಳು ಅಂತಲ್ಲ, ದೇವರ ವಾಕ್ಯ ನಂಬಿಕೆ ಇಲ್ಲದೆ ನೆರವೇರುವುದಿಲ್ಲ. ಒಂದೇ ಸಭೆಯಲ್ಲಿ ಇರ್ತೀವಿ, ಒಂದೇ ವಾಕ್ಯ ಎಲ್ಲರೂ ಕೇಳ್ತೀವಿ, ಎಲ್ಲರೂ ಕೂಡಿನ ಆರಾಧನೆ ಮಾಡ್ತೀವಿ. ಆದರೆ ಕೆಲವೊಬ್ರು ನಿನ್ನೆ ಮೊನ್ನೆ ಬಂದವರು ಸಹ ವೇಗವಾಗಿ ಸಮೃದ್ಧಿಯಾಗಿ ನಂಬಿಕೆಯಲ್ಲಿಯೂ ಆಶೀರ್ವಾದದಲ್ಲಿಯೂ ಬೆಳೆದು ಬಿಡ್ತಾರೆ. ಆದ್ರೆ ಇನ್ನು ಕೆಲವರಿಗೆ ಅದನ್ನು ಗ್ರಹಿಸಿಕೊಳ್ಳಲಿಕ್ಕೆ ಆಗಲ್ಲ. ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಊರಲ್ಲಿ ಎಷ್ಟು ಮಂದಿ ಬೋಧಕರು ಬರ್ತಾರೋ ಎಲ್ಲರ ಕಡೆಗೆ ಹೋಗಿ ತಲೆ ಹೊಡ್ತಾರೆ ಪ್ರಾರ್ಥನೆಗೋಸ್ಕರ. ಆದ್ರೂ ಸಹ ಏಳಿಗೆ ಹೊಂದಲಿಕ್ಕೆ ಆಗ್ತಾ ಇಲ್ಲ, ಆದ್ರೂ ಸಹ ಗುಣ ಹೊಂದಲಿಕ್ಕೆ ಆಗ್ತಾ ಇಲ್ಲ. ಕೇಳ್ತಾ ಇದ್ದೀರಾ? ಇವತ್ತಿದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಬಹಳ ಸ್ಪಷ್ಟವಾಗಿ ನಿಖರವಾಗಿ ಅರ್ಥ ಮಾಡಿಕೊಂಡು ನಾವು ಕಲ್ತ್ಕೊಳ್ಳಿಕ್ಕಿದ್ದೀವಿ. ಯಾಕಂದ್ರೆ ಇದರಿಂದ ನನಗೆ ತುಂಬಾ ಆಶೀರ್ವಾದವಾಗಿದೆ ಜೀವನದಲ್ಲಿ. ನಾವು ಎಂಥ ಸಂತತಿ ಆಗಿದ್ದೇವೆ ಅಂದ್ರೆ ಎಲ್ಲವೂ ಸರಳವಾಗಿ, ಆಸಾನಿಸೆ, ಬೇಗವಾಗಿ ಆಗ್ಬೇಕು. ದೇವರ ವಾಕ್ಯವನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಇನ್ನೊಂದ್ಸಾರಿ ಹಿಂದಿಯಲ್ಲಿ ಓದಮ್ಮ. इसी कारण प्रतिज्ञा विश्वास पर आधारित है. प्रतिज्ञा विश्वास पर आधारित है. प्रतिज्ञा ವಿಶ್ವಾಸ. ವಾಗ್ದಾನ ಹೇಳ್ತೀರಾ? ನಂಬಿಕೆ. ನಂಬಿಕೆ ಇಲ್ಲದೆ ಆ ವಾಗ್ದಾನ ನೆರವೇರೋದಿಲ್ವಂತೆ. ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ರ? ನಂಬಿಕೆ ಇಲ್ಲದೆ ಇರುವಾಗ ನಮಗೆ ಕಾರ್ಯವನ್ನು ಮಾಡ್ಲಿಕ್ಕೆ ಆಗಲ್ಲ. ಕೇಳ್ತಾ ಇದ್ದೀರ ಅನ್ಕೊಳ್ತೀನಿ. ಕಾರ್ಯವನ್ನು ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಗೊತ್ತಾ? ನಮಗೆ ನಂಬಿಕೆ ಇಲ್ಲ. ಏನಂದ್ರೆ ಆ ವಾಗ್ದಾನ, ಉದಾಹರಣೆಗೆ ಇವತ್ತು ದೇವರ ಒಂದು ವಾಗ್ದಾನ ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೀವಿ, ಸರಳವಾದಂಥ ವಾಗ್ದಾನ. ಆ ಒಂದು ವಾಗ್ದಾನದಲ್ಲಿ ಎಲ್ಲಾ ವಾಗ್ದಾನಗಳು ಅಡಕವಾಗಿವೆ. ಹೌದಾ? ಒಂದು ಮಾಸ್ಟರ್ ಕೀ, ಇಡೀ ಬಂಗ್ಲೋಗೆ ಒಂದೇ ಒಂದು ಮಾಸ್ಟರ್ ಕೀ. ನೀವು ಟಾಯ್ಲೆಟ್ನಿಂದ ಹಿಡಿದು ಟ್ರೆಷರಿಯಿಂದ ಹಿಡಿದು ನೀವು ಎಲ್ಲ ಬೇಕಾದಲ್ಲ ಒಂದೇ ಕೀಯಿಂದ ಎಲ್ಲವನ್ನು ಓಪನ್ ಮಾಡ್ಕೊಳ್ಬಹುದು. ಒಂದೇ ಒಂದು ವಾಗ್ದಾನ, ನನ್ನ ಹೆಸರಲ್ಲಿ ನೀವು ತಂದೆಯನ್ನ ಏನನ್ನಾದರೂ, ಎಲ್ಲ ಬಂತಾದ್ರಲ್ಲಿ ಏನನ್ನಾದರೂ ಕೇಳಿಕೊಳ್ಳಿರಿ, ಆತನು ಅದನ್ನು ನಿಮಗೆ, ಒಂದೇ ಮಾಸ್ಟರ್ ಕೀ, ಪವರ್ಫುಲ್ ಮಾಸ್ಟರ್ ಕೀ. ವಾಟ್ಸ್ ಎವರ್ ಯು ಆಸ್ಕ್ ಇನ್ ಮೈ ನೇಮ್ ಟು ದ ಫಾದರ್ ಹಿ ವಿಲ್ ಗಿವ್ ಇಟ್ ಟು ಯು. ನೀವು ನನ್ನ ಹೆಸರಿನಲ್ಲಿ ತಂದೆಯನ್ನ ಏನನ್ನೆಲ್ಲ ಕೇಳಿಕೊಳ್ತೀರೋ, ಏನೇನೆಲ್ಲ ಅಂದ್ರೆ ಅದ್ರಲ್ಲಿ ಏನು ಬಂತಮ್ಮ? ಏನು ಬರಲಿಲ್ಲ, ಎಲ್ಲ ಬಂತ. ಏನೆಲ್ಲ ಕೇಳ್ಕೊಳ್ತಿರೋ ಅಂದ್ರೆ, ನಮ್ಮ ಮನೆಯಲ್ಲಿ ಒಬ್ರು ಯಾರು ಬದಲಾಗ್ತದೆ ಪಾಸ್ಟ್ರೆ, ಇಡೀ ಲೋಕ ಬದಲಾಗ್ತದೆ, ಇವರು ಬದಲಾಗಲ್ಲ. ಅದ್ರ ಅರ್ಥ ಏನ್ ಗೊತ್ತಾ?
ವಾಗ್ದಾನವಿದೆ, ಆ ವಾಗ್ದಾನವನ್ನು ಅಳವಡಿಸಿಕೊಳ್ಳುವುದಕ್ಕಾಗಿ ನಂಬಿಕೆ ಇಲ್ಲ. ಆ ವಾಗ್ದಾನ ಇವರ ಜೀವಿತದಲ್ಲಿ ನೆರವೇರೋದಿಲ್ಲ. ಅವರ ಪಕ್ಕದಲ್ಲಿ ಕೂತ್ಕೊಳ್ಳೋರು ಮಕ್ಕಳು ಬದಲಾಗ್ತಾರೆ, ಆದ್ರೆ ಅವ್ರಿಗೆ ಬದಲಾಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಆ ವಾಗ್ದಾನವನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ. ಆಮೇನ್. ತಿಳಿದುಕೊಳ್ಳೋಣ, ಮಹತ್ಕಾರ್ಯಗಳು ಇನ್ನೂ ಉಂಟಾಗೋದು. ಕೆಲವು ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದು 4 ಆಣೆ ಮಹತ್ಕಾರ್ಯದಲ್ಲಿ ನಾವು ಸಂತೋಷ ಪಡ್ತಾ ಇದ್ದೀವಿ. ದೇವರು ನಮ್ಮನ್ನ ಕರೆದಿರುವುದು ಒಂದು 4 ಆಣೆ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕಾಗಲ್ಲ. ಆದ್ರೆ ಇವತ್ತು ನಾವು ಕಲ್ತ್ಕೊಳ್ಳೋದೇನಂತಂದ್ರೆ, ದೇವರ ಪರಿಪೂರ್ಣ ಆಶೀರ್ವಾದದಲ್ಲಿ ನಡೆಯೋದು. ಅಂದ್ರೇನು? ನಿನ್ನ ಎಲುಬು ಚೆನ್ನಾಗಿರ್ತದೆ, ನಿನ್ನ ಕಾಲು ಚೆನ್ನಾಗಿರ್ತದೆ, ನನ್ನ ಕಣ್ಣು ಚೆನ್ನಾಗಿರ್ತದೆ. ಪರಿಪೂರ್ಣತೆ ಅಂತ ಹೇಳುವಾಗ ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ, ನಿನ್ನ ಆರ್ಥಿಕತೆಯು ಚೆನ್ನಾಗಿರ್ತದೆ, ನಿನ್ನ ಅತ್ತೆನೂ ಚೆನ್ನಾಗಿರ್ತಾಳೆ, ನಿನ್ನ ಸೊಸೆನೂ ಚೆನ್ನಾಗಿರ್ತಾಳೆ. ಅದು ಪರಿಪೂರ್ಣತೆ. ಕ್ರಿಸ್ತನ್ ಕರೆದಿರೋದು ಪರಿಪೂರ್ಣ ಆಶೀರ್ವಾದಕ್ಕಾಗಿ. ಅರ್ಧಮರ್ಧ ಅಲ್ಲ, ಇಲ್ಲಿ ಅರ್ಧ ಕರ, ಇಲ್ಲಿ ಅರ್ಧ ಕರ, ಅಲ್ಲಿ ಅರ್ಧ ಕರ. ದೇವರು ನಮ್ಮನ್ನು ಕರೆದಿರೋದು, ನೀನು ಇಲ್ಲಿ ಅರ್ಧ ಕರ ಯೇಸು ಸ್ವಾಮಿ ಹಿಂಬಾಲಿಸಿ ಇನ್ನು ಅರ್ಧ ಕರ ಬಿಟ್ಟಿರೋದ್ರಿಂದ ಅರ್ಧ ಕರ ಆಶೀರ್ವಾದ. ಇಲ್ಲಿ ತಿಂದಂಗೆ ಅಂತಾರೆ ನಮ್ಮ ಧಾರವಾಡದಲ್ಲಿ. ಹಿಂಗ್ಯಾಕೆ ಇಲ್ಲಿ ತಿಂದಂಗೆ ತಿಂತೀಯ? ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು. ಕೇಳಿದಿರ? ಎಲ್ಲದು ನಿನ್ನೆ ಪೂರ್ಣ ತಿನ್ನು. ಹಂಗೆ ಯೇಸು ಸ್ವಾಮಿ ನಮ್ಗೆ ಕೊಟ್ಟಿರೋದು ಇಲ್ಲಿ ತಿಂದಂಗೆ ಸ್ವಲ್ಪ ಸ್ವಲ್ಪ ಅಂತಾಗಲ್ಲ. ಪರಿಪೂರ್ಣತೆಯ ಆಶೀರ್ವಾದ. ಮಕ್ಕಳಿಗೆ ತಂದೆ ಪ್ರೀತಿ, ತಂದೆ ತಾಯಿಗೆ ಮಕ್ಕಳ ಪ್ರೀತಿ. ಪರಿಪೂರ್ಣತೆ. ಯಾರಾದ್ರೂ ಪರಿಪೂರ್ಣತೆ ಅಂತ ಹೇಳ್ತಾರೆ? ಅರ್ಧ ಆಶೀರ್ವಾದ ಅಲ್ಲ. ದೇವರು ನಮ್ಮನ್ನು ಕರೆದಿರುವುದು ನಾವು ಪರಿಪೂರ್ಣವಾದ ಆಶೀರ್ವಾದದಲ್ಲಿ ನಡೆಯಬೇಕೆಂಬುದಾಗಿ. ಆಮೇನ್, ಆಮೇನ್. ನಿನ್ನ ಹಣದಿಂದ ದೇವರನ್ನು ನೀನು ಗೌರವಿಸು. ಆಗ ನಿನ್ನ ಹಣ ವಿಷಯದಲ್ಲಿ ದೇವರು ನಿನ್ನನ್ನು ಗೌರವಿಸೋದನ್ನು ನೀನು ಕಾಣ್ತೀಯ. ಯಾಕೆ? ವಾಗ್ದಾನಕ್ಕೆ ನಂಬಿಕೆ ಆಧಾರ. ಕೊಡೋದಿಕ್ಕಾಗಲ್ಲ ಪಾಸ್ಟ್ರೆ. ಈಗ ನೀವು ಅಂತೀರ ದೇವ್ರು ಮಹತ್ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ನಿಮ್ಗೆ ಅಂದಾಜಲ್ಲಿ ದೇವ್ರ ಜೊತೆಗೆ ನಡೆದಾದ್ರು ನೋಡ್ರಿ. ಯಾರಾದ್ರೂ ಹೇಳ್ರಿ, ಆತನನ್ನು ಗೌರವಿಸುವವರನ್ನ ದೇವರು ಗೌರವಿಸ್ತಾನೆ ಅಂದಮೇಲೆ ಯಾರು ಆತನ ಜೊತೆಗೆ ನಡೀತಾರೋ ಅವ್ರ ಜೊತೆಗೇನೆ ಅವನು ನಡೆಯೋದ. ಆಮೇನ್, ಆಮೇನ್. ನೀನು ಕರ್ತನ ಜೊತೆಗೆ ನಡಿ. ನಿನ್ನ ಕರ್ತನ ಜೊತೆಗೆ ನಡೆಯುವಾಗ ಆತನು ನಿನ್ನ ಜೊತೆಗೆ ನಡೀತಾನೆ. ಮಹತ್ ಕಾರ್ಯಕ್ಕೆ ನಂಬಿಕೆ ಆಧಾರ. ಈ ನಂಬಿಕೆ ಕಾರ್ಯ ಮಾಡದೆ ಹೋದ್ರೆ ಈ ಮಹತ್ ಕಾರ್ಯ ಇಲ್ಲಿ ಶಿಫ್ಟ್ ಆಗಲ್ಲ, ಬರಲ್ಲ. ಕೇಳ್ತಾ ಇದ್ದೀರಾ? ಮಹತ್ ಕಾರ್ಯ ಬೇಕು, ಬಿಡೋದು ಬೇಡ. ಯಾಕಂದ್ರೆ ಬಿಡ್ಲಿಕ್ಕೆ ನಂಬಿಕೆ ಇಲ್ಲ, ಅದಕ್ಕೋಸ್ಕರ ಮಹತ್ ಕಾರ್ಯವೂ ಬರಲ್ಲ. ಈ ಕನೆಕ್ಷನ್ ಅರ್ಥ ಆಗ್ತಾ ಇದೆಯಾ? ವಾಗ್ದಾನ ನಿನ್ನ ಜೀವನದಲ್ಲಿ ನೆರವೇರ್ಬೇಕಂದ್ರೆ ನಂಬಿಕೆ ಬೇಕು. ನಂಬಿಕೆ ಇದೆ ಅಂದ್ರೆ ಆ ನಂಬಿಕೆಗೆ ಕ್ರಿಯೆ ಕಾಣಬೇಕು. ಆ ಕ್ರಿಯೆ ಕಂಡ್ರೆ ಆ ಮಹತ್ ಕಾರ್ಯ ನಿನ್ನ ಜೀವನದಲ್ಲಿ. ಈಗ ಅಬ್ರಹಾಮನಿಗೆ ನಮ್ಮ ನಂಬಿಕೆಗೆ ಮೂಲ ಪಿತೃ, ನಮ್ಮ ಮೂಲ ಪಿತೃ ನಂಬಿಕೆಯ ವ್ಯಕ್ತಿ ಅಂದಮೇಲೆ ಅವನಿಂದನೇ ತಾನೇ ನಾವು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ನಂಬಿಕೆಯನ್ನ, ಅಲ್ವಾ? ಕೆಲವೊಂದು ವಿಷಯಗಳನ್ನ ಅವನ ಬಗ್ಗೆ ನೋಡ್ಕೊಳ್ಳೋಣ, ಅವಾಗ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. 18ನೇ ವಚನ ಹಿಂದಿಯಲ್ಲಿ, ಕನ್ನಡದಲ್ಲಿ ಓದ್ಕೊಳ್ಳೋಣ, ಆದರೆ ಹಿಂದಿಯಲ್ಲಿ ಆಮೇಲೆ ನೋಡೋಣ. 18ನೇ ವಚನ. ಈ ಉದಾಹರಣೆಯನ್ನು ಆಧಾರವಾಗಿಟ್ಕೊಂಡು ನಿಮಗೆ ಅತಿ ಅಮೂಲ್ಯವಾದಂಥ ಬೀಗದ ಕೈಯನ್ನು ಕೊಡ್ಲಿಕ್ಕಿದ್ದೀನಿ. ಧ್ಯಾನ ಕೊಟ್ಟು ಕೇಳಿ. 18ನೇ ವಚನ ಕನ್ನಡದಲ್ಲಿ ಮತ್ತು ಅದಾದ ನಂತರ ಹಿಂದಿಯಲ್ಲಿ. ಬೇಗ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು. ದೇವರು ಅಬ್ರಹಾಮನಿಗೆ ಏನು ವಾಗ್ದಾನ ಮಾಡಿದಾನೆ? ನಿನ್ನ ಸಂತಾನ. ಅವನಿಗೆ ಒಬ್ಬ ಮಗ ಇಲ್ಲ. ಹೆಂಡತಿಗೆ ವಯಸ್ಸು ಎಷ್ಟು ಗೊತ್ತಾ? 93. ಚರ್ಮ ಎಲ್ಲ ಬಿದ್ದೋಗೈತೆ, ನೀರಿಗೆಗಳು ಬಂದಿದೆ, ಎಲ್ಲ ನೀರಿಗೆಗಳು ಬಂದು ಚರ್ಮ ಬಿದ್ದೋಗಿದೆ, ಗರ್ಭ ನಿಂತು ಹೋಗಿದೆ, 90 ವಯಸ್ಸು. ಆತನ ಇಲ್ಲೇನು ಹೇಳ್ತಾ ಇದೆ ನೋಡಿ, ಬೇಗ ಓದಮ್ಮ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು. ಅವನ ಅವಸ್ಥೆ ನೋಡೋಣ. ಅವನಿಗೆ 100 ವರ್ಷ ವಯಸ್ಸು, ಕೈಯಲ್ಲಿ ಕೋಲು ಬಂದಿದೆ, 100 ವರ್ಷ ವಯಸ್ಸು. ಅಬ್ರಹಾಮನಿಗೆ 100 ವರ್ಷ ವಯಸ್ಸು. ಇದು ಕಥೆ ಅಲ್ಲ, ಇದು ನಡೆದಂತ ಘಟನೆ. 100 ವಯಸ್ಸು. ಇವನಿಗೆ ಚರ್ಮ ಎಲ್ಲ ಜೋತ್ ಬಿದ್ದೋಗಿದೆ, ಮುಖ ಎಲ್ಲ ಜೋತ್ ಬಿದ್ದೋಗಿದೆ. ಕೇಳ್ತಾ ಇದ್ದೀರಾ? ಗರ್ಭಿಣಿ ಆದಾಗ ಹೇಳ್ತಾರೆ ಅವ್ರಿಗೆ ದುಃಖ ಪಡಿಸ್ಬೇಡ್ರಿ ಅಂತ. ಯಾಕೆ ಗೊತ್ತಾ? ಒಳಗಡೆ ದುಃಖ ಆಗುತ್ತೆ, ಮಗುವಿಗೆ ದುಃಖ ಆಗುತ್ತೆ. ಏನು ನೋಡ್ತೀರೋ ಅದ್ರ ಮೇಲೆ ಪ್ರಭಾವ ಆಗುತ್ತೆ. ವಿಶ್ವಾಸದ ಜೀವನ ಅದೇ ಥರ. ನೀನು ಏನು ನೋಡ್ತೀಯೋ ಅದು ಪ್ರಭಾವ ಆಗುತ್ತೆ. ಯಾಕಂದ್ರೆ ಈಗ ಓದ್ಲಿಕ್ಕಿರುವಂಥ ವಾಕ್ಯ ನಿನ್ನ ಕಣ್ಣನ್ನು ತೆರೀಲಿಕ್ಕಿದೆ. ಧ್ಯಾನ ಕೊಟ್ಟು ಕೇಳು. ಇದನ್ನು ಕಳೆದುಕೊಂಡ್ಬಿಟ್ರೆ ಎಲ್ಲ ಕಳೆದು. ನೋಡೋದ್ರಿಂದ ಬಲವಾದಂಥ ಕಾರ್ಯ. ಭೌತಿಕ ಡಾಕ್ಟರ್ಗಳನ್ನು ಇದು ಓದ್ಕೊಳ್ತಾರೆ. ಗರ್ಭಿಣಿ ಆದಂಥ ಸ್ತ್ರೀ ಯಾವುದನ್ನು ನೋಡ್ತಾಳೋ, ಯಾವುದನ್ನು ಕೇಳ್ತಾಳೋ, ಯಾವುದನ್ನು ಹೇಳ್ತಾಳೋ ತುಂಬ ಅವಶ್ಯ. ಯಾಕಂದ್ರೆ ಅದು ಮಗುವಿನ ಮೇಲೆ ಪ್ರಭಾವ ಬೀರ್ತದಂತೆ. ಕೇಳ್ತಾ ಇದ್ದೀರಾ? ಅದು ಎಲ್ಲಿಂದ ಬಂತಂತ ನೋಡ್ಲಿಕ್ಕಿದ್ದೀನಿ. ಬೇಗ ಹೋದಮ್ಮ ಮುಂದೆ. ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವುದರಿಂದ. ತನಗೆ ನೋಡಿ, ಕನ್ನಡದಲ್ಲಿ ಇನ್ನೂ ವಿಚಿತ್ರವಾಗಿ ಹೇಳ್ತಾ ಇದೆ. ಅವನಿಗೆ ಹೇಳಲ್ಪಟ್ಟಂತ ಏನಂತ ನೋಡಿ, ಅವನಿಗೆ ಹೇಳಲ್ಪಟ್ಟಂತ ಮಾತು ನೆರವೇರುವುದಕ್ಕೆ
ಇನ್ನೊಮ್ಮೆ ಅದೆಲ್ಲ ನನ್ನ ನೋಡಿ, ಮಾರ್ಗ ತೋರದೇ ಇರುವುದರಿಂದ. ಮಾರ್ಗನೇ ಇಲ್ಲಂತೆ. ಅಂದ್ರೆ ದೇವರು ನಾನು ನಿನಗೆ ಮಕ್ಕಳನ್ನ ಕೊಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಕೊಡ್ಲಿಕ್ಕೂ ಮಾರ್ಗ ಇಲ್ಲಂತೆ. ಒಂದು ಗಿಡ ಹಚ್ಚಬೇಕಂದ್ರೆ ಮಣ್ಣು ಬೇಕು, ಅಲ್ಲಿ ಮಣ್ಣೇ ಇಲ್ಲ. ಕೇಳ್ತಾ ಇದ್ದಾರಾ? ಒಂದು ಮಳೆ ಬರ್ಬೇಕಂದ್ರೆ ಮೋಡ ಬೇಕು, ಮೋಡವೇ ಇಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನೀನು ಮೋಡ ನೋಡ್ಬೇಡ, ಮಳೆನ ಕಳಿಸ್ತೀನಿ. ಅಲ್ಲಿ ಮಣ್ಣನೇ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ನೀನು ಮಣ್ಣನ್ನು ನೋಡ್ಬೇಡ, ಚಿಂತೆ ಮಾಡಬೇಡ, ನಾನು ಹಣ್ಣನ್ನು ಡೈರೆಕ್ಟ್ಲಿ ಕೊಡ್ತೀನಿ. ಮಾರ್ಗನೇ ಇರ್ಲಿಲ್ವಂತೆ ಅವನಿಗೆ, ಮಾರ್ಗನೇ ಕಾಣ್ತಾ ಇಲ್ಲ ಅಂತ. ದೇವ್ರು ಹೇಳ್ತಾ ಇದ್ದಾನೆ, ಮಗ ಕೊಡ್ತೀನಿ ಅಂತ. ಎಲ್ಲಿಂದ ಕೊಡ್ತೀಯಪ್ಪೋ? ಮುದುಕಿ ಕಣ್ಣು ತೆಗೆದ್ರೆ ಮುದುಕಿ ಕಾಣ್ತಾಳೆ. ಬೆಳಿಗ್ಗೆ ಎದ್ದು ಪಕ್ಕದಲ್ಲಿ ನೋಡಿದ್ರೆ ಮಗು ಹೆರ್ಲಿಕ್ಕೆ ಶಕ್ತಿ ಉಳ್ಳಂತ 30-25 ವರ್ಷದ ಹುಡುಗಿ ಅಲ್ಲ, 90 ವರ್ಷದ ಹೆಂಡತಿ ಮಲ್ಕೊಂಡಿದ್ದಾಳೆ. ಉಸ್ನೆ ನಿರಾಶಾ ಮೇ ಭಿ ಆಶಾ. ಇಲ್ಲಿ ನೋಡಿ, ಹಿಂದಿಯಲ್ಲಿ ನೋಡಿ, ಉಸ್ನೆ ಕನ್ನಡದಲ್ಲಿ ಏನ್ ಹೇಳ್ತದೆ? ಮಾರ್ಗ ತೋರದೇ ಇದ್ದಾಗ ಅಂತ ಹೇಳೋದಾಗಿದ್ರೆ ಹಿಂದಿ ಏನ್ ಹೇಳ್ತದೆ ಅಂದ್ರೆ ಅಬ್ರಹಾಂನೇ ನಿರಾಶಾ ಮೇ, ಏನಂತೆ? ನಿರಾಶೆಯಲ್ಲಿ ಆಶಾ ರಕ್ಕರ್ ವಿಶ್ವಾಸ ಕಿಯಾ. ಈಗ ಅದನ್ನು ಬಿಡಿಸ್ಕೊಳ್ಳೋಣ ಬೇಗನೆ. ನೋಡ್ರಿ, ನಿರಾಶೆ ಸಾಧ್ಯನೇ ಇಲ್ಲ. ಕಣ್ಣು ಬಿಟ್ರೆ, ನಾನು ಏನು ಹೇಳಿದೆ? ನೀವು ಏನನ್ನ ಕೇಳ್ತಿರೋ, ಏನನ್ನ ನೋಡ್ತಿರೋ ಅದು ನಿಮಗೆ ತುಂಬಾ ಇಂಪಾರ್ಟೆಂಟು. ಯಾಕೆಂದ್ರೆ ಏನನ್ನ ನೋಡ್ತಿರೋ ಅದನ್ನ ನೀವು ಪಡ್ಕೊಳ್ತೀರಾ. ಕೇಳ್ತಾ ಇದ್ದೀರಾ? ನಗೋರೆ ಕೇಳಿ ಕೇಳಿ, ಬರೀ ನಗುವಿನಲ್ಲಿ ಪ್ರಕಟಣೆನ ಹಾರಿಸ್ಕೊಳ್ಳಿ ಬಿಡಬೇಡಿ. ಇವತ್ತು ನೀನು ಇದನ್ನು ಅರ್ಥ ಮಾಡಿಕೊಂಡ್ರೆ ನಿನ್ನ ನಾಳೆ, ನಿನ್ನ ನಾಡಿದ್ದು ಬದಲಾಗಿ ಹೋಗ್ತದೆ. ಇವತ್ತು ನೀನು ಇದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಜೀವನ ಪರ್ಯಂತ ಬೇರೆಯವರ ತುಣುಕಿನ ಮೇಲೆ ನೀನು ಬದುಕಬೇಕಾಗ್ತದೆ. ನಿನ್ನ ಜೀವಿತ ಬದಲಾಗಬೇಕು. ದಯವಿಟ್ಟು ಇದನ್ನು ಧ್ಯಾನ ಕೊಟ್ಟು ಕೇಳು. ಕಣ್ಣು ತೆರೆದ್ರೆ 90 ವರ್ಷದ ಮುದುಕಿ ಕಾಣ್ತಾಳೆ, ನಿರಾಶೆ. ಆದರೆ ಅದರ ಮಧ್ಯದಲ್ಲಿ ಅವನಿಗೊಂದು ಆಶೆ ಇದೆ. ಕಣ್ಣು ಮುಚ್ಚಿದ್ರೆ ಆತನ ಅಂಗಳದಲ್ಲಿ ಆಟ ಆಡ್ತಾ ಇರುವಂಥ ಒಂದು ಚಿಕ್ಕ ಮಗು ಕಾಣ್ತದೆ. ನಿರಾಶೆಯಲ್ಲಿ ಆಶೆ. ಇವತ್ತಿನ ಸಂದೇಶದ ಮುಖ್ಯ ಪೀಠಿಕೆ ಏನಂತಂದ್ರೆ, ನಿರಾಶೆಯಲ್ಲಿ ಆಶೆಯನ್ನು ಇಟ್ಟುಕೊಳ್ಳೋರು ಅಬ್ರಹಾಮನ ಸಂತಾನದ ಆಶೀರ್ವಾದದಲ್ಲಿ ಭಾಗವಹಿಸ್ತಾರೆ. ಕೇಳ್ತಾ ಇದ್ದೀರಾ? ಹನ್ನಳು ನಿರಾಶೆಯಲ್ಲಿ ದೇವರ ಆಲಯದಲ್ಲಿ ಬಂದ್ಲು, ನಿರಾಶೆಯಲ್ಲಿ ಪ್ರಾರ್ಥಿಸಿದ್ಲು. ಆದರೆ ಪ್ರಾರ್ಥನೆ ಮಾಡುವಾಗ ದೇವರ ಆಶೆಯವರಲ್ಲಿ ಎಷ್ಟು ಹುಟ್ಕೊಂತಂದ್ರೆ, ಆ ಆಶೆಯಿಂದ ಒಂದು ವಾಗ್ದಾನ ಹುಟ್ಕೊಳ್ತು, ಒಂದು ಒಡಂಬಡಿಕೆ ಹುಟ್ಕೊಳ್ತು. ನೀನು ನಿನ್ನ ದಾಸಿಯ ಮೇಲೆ ಕರುಣೆ ಇಟ್ಟು ಒಬ್ಬ ಮಗನನ್ನು ಕೊಡೋದಾಗಿದ್ರೆ, ಬಂಜತನದಲ್ಲಿ ಮಗನನ್ನು ನೋಡ್ತಾ ಇದ್ದಾಳೆ. ಹೊರಗಡೆ ಕಣ್ಣು ಬಿಟ್ಟರೆ ಬಂಜತನ, ಕಣ್ಣು ಮುಚ್ಚಿದ್ರೆ ಒಬ್ಬ ಮಗ. ನೀನು ಕಣ್ಣು ಬಿಟ್ಟರೆ ನಿನಗೆ ನಿರಾಶೆ ಕಾಣ್ತಾ ಇದೆ. ಕಣ್ಣು ಮುಚ್ಚಿ ಒಳಗಡೆ ನೋಡು. ಹೊಟ್ಟೆಯಲ್ಲಿರುವಂಥ ಮಗು ಕಾಣುತ್ತಾ? ಹೊಟ್ಟೆಯಲ್ಲಿರುವಂಥ ಮಗು ಕಾಣುತ್ತಾ? ಅದೇ ರೀತಿ ನಿನ್ನ ಆತ್ಮದಲ್ಲಿರುವಂಥ ನಿನ್ನ ಭವಿಷ್ಯ ನಿನಗೆ ಕಾಣ್ತಾ ಇಲ್ಲ, ಆದರೆ ಅದಲ್ಲಿ ಬೆಳೀತಾ ಇದೆ. ನೀನು ಅದನ್ನು ನೋಡೋದಾಗಿದ್ದರೆ ನಿನ್ನ ನಂಬಿಕೆ ಬೆಳೀತದೆ. ದೇವರಲ್ಲಿ ಚಾಂಪಿಯನ್ ಯಾರಪ್ಪ ಅಂದರೆ, ದೇವರ ವಾಗ್ದಾನದ ಮೇಲೆ ಬರೀ ಆತ್ಕೊಳ್ಳೋರು ಮಾತ್ರ ಅಲ್ಲ, ಆತನ ವಾಗ್ದಾನವನ್ನು ನಂಬಿ ವಾಗ್ದಾನ ಮಾಡ್ಕೊಳ್ಳೋರು. ವಾಗ್ದಾನ ಅರ್ಥ ಆಗಲಿಲ್ಲ ಅಂದ್ಕೊಳ್ತೀನಿ. 12 ಹೇಳ್ತಾ ಇದ್ದಾಳೆ, ನೀನು ನಿನ್ನ ದಯೆಯನ್ನು ತೋರಿಸಿ ನನಗೆ ಒಬ್ಬ ಮಗನ ಕೊಟ್ಟರೆ ನಾನು ಅವನನ್ನು ನಿನಗೆ ಕೊಟ್ಬಿಡ್ತೀನಿ. ವಾಗ್ದಾನ, ನಂಬಿಕೆಗೆ ವಾಗ್ದಾನ ಇರಬೇಕು. ದೇವರೇ, ನೀನು ನನ್ನನ್ನು ಉಪಯೋಗಿಸೋದಾಗಿದ್ರೆ ನಾನು ಇದನ್ನು ಮಾಡ್ತೀನಿ. ಸುಮ್ಮನೆ ಅದನ್ನು ಮೂರ್ಖರ ಹಾಗೆ, ಸೌಲನ ಹಾಗೆ ದೊಡ್ಡ ದೊಡ್ಡ ವಾಗ್ದಾನಗಳನ್ನು ಮಾಡಬೇಡ್ರಿ. ನಾನು ತಲೆ ಕೆಳಗೆ ಮಾಡಿ ನಿಂತ್ಕೊ ಬೋಧಿಸ್ತೀನಿ, ಕಾರು ಮುಟ್ಟಲ್ಲ ಅಂಥದ್ದು ಹೇಳ್ತಾ ಇಲ್ಲ. ದೇವರೇ, ನೀನು ನನ್ನನ್ನು ಉಪಯೋಗಿಸೋದಾಗಿದ್ರೆ ನನ್ನ ಜೀವಮಾನವೆಲ್ಲ ಪಾಪವನ್ನು ನಾನು ಮುಟ್ಟಲ್ಲ, ನಿನಗೋಸ್ಕರ ನಾನು ಶುದ್ಧನಾಗಿ ನಡೀತೀನಿ. ಕೇಳ್ತಾ ಇದ್ದೀರಾ? ವಾಗ್ದಾನ ಕರ್ತನ ಜೊತೆಗೆ. ನೀನು ಇದನ್ನು ಮಾಡೋದಾಗಿದ್ರೆ ದೇವರೇ ನಾನು ಅದನ್ನು ಮಾಡ್ತೀನಿ. ಒಬ್ಬ ಮಗನನ್ನು ನೀನು ಕೊಡೋದಾಗಿದ್ರೆ ಅವನನ್ನು ನಿನಗೆ ಕೊಟ್ಬಿಡ್ತೀನಿ ಸ್ವಾಮಿ. ನನ್ನ ಕುಟುಂಬವನ್ನು ನೀನು ರಕ್ಷಿಸೋದಾಗಿದ್ರೆ ಒಂದು ಸಂಡೇ ಆದರೂ ನಿನ್ನ ಸನ್ನಿಧಿಯಲ್ಲಿ ಬಂದು ಆರಾಧನೆ ಮಾಡೋದನ್ನು ನಾನು ನಿಲ್ಲಿಸಲ್ಲ. ನನ್ನ ಹೆಂಡತಿಯನ್ನು ರಕ್ಷಿಸು, ನನ್ನ ಮಕ್ಕಳನ್ನು ರಕ್ಷಿಸು, ನನ್ನ ತಾಯಿಯನ್ನು ರಕ್ಷಿಸು, ನನ್ನ ಗಂಡನನ್ನು ರಕ್ಷಿಸು. ದೇವರೇ, ಪ್ರತಿ ದಿನ ನಿನ್ನ ಆಲಯದಲ್ಲಿ ಬಂದು, ಪ್ರತಿ ವಾರ ನಿನ್ನ ಆಲಯದಲ್ಲಿ ಬಂದು ದಶಮಾಂಶಗಳಿಂದ ನಿನ್ನನ್ನು ಗೌರವಿಸಿ, ನನ್ನ ಸಮಯದಿಂದ ನಿನ್ನನ್ನು ಗೌರವಿಸಿ, ನನ್ನ ಶರೀರದಿಂದ ನಿನ್ನನ್ನು ಗೌರವಿಸಿ, ನನ್ನ ನೋಟದಿಂದಲೂ ನನ್ನ ನುಡಿಯಿಂದಲೂ ನಿನ್ನನ್ನು ಗೌರವಿಸಿ ನಿನ್ನನ್ನು ಆರಾಧಿಸ್ತೇನೆ ಅಂತ ವಾಗ್ದಾನ ಮಾಡೋರು. ಅಬ್ರಹಾಮನ ಕಣ್ಣು ಮುಚ್ಚಿದ್ರೆ ತನ್ನ ಟೆಂಟಿನ, ತನ್ನ ಗುಡಾರದ ಅಂಗಳದಲ್ಲಿ ಆಡಾಡ್ಕೊಂಡಿರುವಂಥ ಚಿಕ್ಕ ಮಗು ಕಾಣ್ತದೆ. ಯಾವ್ದು ಗೆಲ್ಲೋದು ಇದರಲ್ಲಿ ಗೆಲ್ಲೋದು ಯಾವುದು? ಆಮೇನ್. ಸ್ವಲ್ಪ ಗಟ್ಟಿಯಾಗಿ ಆತನನ್ನು ನಿನ್ನ ಸಮಯದಿಂದ ಗೌರವಿಸು. ಎಲ್ಲ ಸಮಯ ಮಕ್ಕಳಿಗೆ ಹಾಕ್ಬಿಡ್ಬೇಡ. ಪ್ರಾರ್ಥನೆಗೆ ಸಮಯವನ್ನು ಕೊಟ್ಟು ಆತನನ್ನು ಗೌರವಿಸು. ಸಮಯವನ್ನು ಕೊಟ್ಟಾತನೇ ಆತ. ಸಭೆಗೆ ಸಮಯಕ್ಕೆ ಬಂದು ಆತನನ್ನು ಗೌರವಿಸು. ಸರಿಯಾದ ಸಮಯಕ್ಕೆ ವಾಕ್ಯವನ್ನು ಧ್ಯಾನಿಸಿ ಆತನನ್ನು ಗೌರವಿಸು.
ಸಮಯ ನೋಡಿ, ಜನರ ಕ್ಯಾಲ್ಕುಲೇಷನ್ ನೋಡ್ರಿ. ಶರೀರ ಚೆನ್ನಾಗಿರುವಾಗ ಏನಾದರೂ ಬೋನಸ್ ಬಂದಾಗ ಅವರಿಗೆ ನೆನಪಾಗೋದೇನೆಂದ್ರೆ ಟೂರು, ಪಿಕ್ನಿಕ್ಕು. ಅಯ್ಯೋ ಮೈಸೂರು ನೋಡಿಲ್ಲ, ಬೋನಸ್ ಬಂದಿದೆ, ಮೈಸೂರು ಸುತ್ತಾಡ್ಕೊಂಡು ಬರೋಣ ಅಲ್ವಾ? ದೇವ್ರ ನೆನಪಾಗಲ್ಲ, ದೇವ್ರ ನೆನಪಾಗಲ್ಲ. ವಿಶ್ವಾಸಿಗಳಿಗೆ ದೇವ್ರ ನೆನಪಾಗಲ್ಲ. ಅದೇ ಅನಾರೋಗ್ಯ ಬಂದ್ಬಿಟ್ರೆ ಮೈಸೂರು ನೆನಪಾಗಲ್ಲ. ದೇವ್ರೇ, ಅದನ್ನ ದೇವರನ್ನು ಗೌರವಿಸ್ತದ. ಅದು ಏನ್ ಹೇಳಿದ ಅಂದ್ರೆ, ದೇವ್ರು ನನ್ನನ್ನು ಗೌರವಿಸೋರನ್ನ ಗೌರವಿಸ್ತೇನೆ. ನೀನು ಆರೋಗ್ಯದಲ್ಲಿರುವಾಗ, ನಿನಗೆ ಬೋನಸ್ ಬಂದಿರುವಾಗ ನಾನು ಕೊಡು ಅಂತ ಹೇಳ್ತಾ ಇಲ್ಲ. ಅದೇ ರಜೆಯನ್ನ ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು ಆತನನ್ನು ಆರಾಧಿಸುವುದಕ್ಕಾಗಿ ನಿನ್ನ ಶರೀರದಿಂದಲೂ ನಿನ್ನ ಸಮಯದಿಂದಲೂ ನಿನ್ನ ಹಣದಿಂದಲೂ ಆತನನ್ನು ಗೌರವಿಸು. ಆಗ ಆತನು ತನ್ನ ಸಕಲ ಐಶ್ವರ್ಯಗಳಿಂದ ನಿನ್ನನ್ನು ಗೌರವಿಸ್ತಾನೆ. ಆತನು ತನ್ನ ಸಕಲ ಐಶ್ವರ್ಯಗಳಿಂದ ನಿನ್ನನ್ನು ಗೌರವಿಸ್ತಾನೆ. ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ. ನಿನ್ನ ಮೊಣಕಾಲಿನಿಂದ ಆತನನ್ನು ಗೌರವಿಸು. ಯಾರ ಮುಂದೆನೂ ಮೊಣಕಾಲು ಬೀಳೋ ಕೊರತೆ ಬರಲ್ಲ. ನಿನ್ನ ಕರಗಳಿಂದ ಆತನನ್ನು ಗೌರವಿಸು. ಯಾರ ಮುಂದೆ ಕರಗಳನ್ನು ಚಾಚುವಂಥ ಕೊರತೆ ಬರಲ್ಲ. ನಿನ್ನ ಸಮಯದಿಂದ ಆತನನ್ನು ಗೌರವಿಸು. ಆಸ್ಪತ್ರೆಯಲ್ಲಿ ಸಮಯ ಕಳೆಯುವಂಥ ದಿನ ಬರಲ್ಲ. ಹಲ್ಲೆಲೂಯಾ. ನಿನ್ನ ಹಣದಿಂದ ಆತನನ್ನು ಗೌರವಿಸು. ಕೊರತೆಯ ದಿನ ಬರಲ್ಲ. उसने निराशा में भी आशा रखकर विश्वास किया. ನಿರಾಶೆಯಲ್ಲಿಯೂ ಆಶೆ ಇಟ್ಟಿದ್ರಿಂದ ನಂಬಿದ್ನಂತೆ. ಅಂದ್ರೆ ನಿನಗೆ ನಂಬಿಕೆ ಬರೋದು ಆಶೆ ಇರುವಾಗ. ಕಣ್ಣು ಮುಚ್ಚಿದ್ರೆ ನೋಡಿ, ನೀವು ನನ್ನನ್ನು ಊಹಿಸ್ಕೊಳ್ಬೇಕಂದ್ರೆ ನೀವು ಕಣ್ಣು ಮುಚ್ಚಿದ ತಕ್ಷಣ ಯಾರು ಬರ್ತಾರೆ? ನೀವು ಊಹಿಸ್ಕೊಂಡು ಪಾಸ್ಟರ್ ಸಂತೋಷನ ನೋಡ್ರಿ ಅಂದ್ರೆ ಯಾರು ಕಾಣ್ತಾರೆ? ಯಾರು ಕಾಣ್ತಾರೆ? ಏನು ಕಾಣ್ತಾ ಇಲ್ವಾ? ಹೆಂಗ್ ಕಾಣ್ತೀನಿ? ತುಂಬಾ ಗಡ್ಡ ಇರೋ ವ್ಯಕ್ತಿ ಕಾಣ್ತಾನ? ಕೂದಲು ತುಂಬಿರೋ ವ್ಯಕ್ತಿ ಕಾಣ್ತಾನ? ಹಲೋ, ದೇವರು ಒಂದು ಕೆಪಾಸಿಟಿ ಕೊಟ್ಟಿದ್ದಾನಲ್ಲ, ಯಾರು ಕಾಣ್ತಾರೆ? ಪಾಸ್ಟರ್ ಸಂತೋಷ ಅಂದ್ರೆ ಅದೇ ಸಣ್ಣಕ್ಕೆ ಉದ್ದ ಇರೋರು, ಒಂದು ಸಾರಿ ಚಸ್ಮಾ ಇಲ್ಲದೆ ಇರೋರು ಕ್ಲಿಯರ್ ಆಗಿ ಕಂಡು ಬರ್ತಾರಲ್ವಾ? ಅದೇ ರೀತಿ ಆಶೆ ನಿನ್ನ ಆಶೆ ಅಂದ್ರೆ ದುರಾಶೆ ಅಲ್ಲ, ತಪ್ಪಾಶೆ ಅಲ್ಲ, ದೇವರ ವಾಗ್ದಾನದಿಂದ ರೂಪುಗೊಂಡಿರುವಂತ ಆಶೆ. ನೀನು ನಿನ್ನ ಆಶೆಗೆ ರೂಪ ಕೊಡಬೇಡ. ಅದನ್ನ ದೇವರು ಎಂದು ನೆರವೇರಿಸಲ್ಲ. ಇದನ್ನು ಬೋಧಿಸ್ತಾ ಇರುವಾಗ ಒಬ್ರು ಕೂತ್ಕೊಂಡು ಆಶೆ ಪಡ್ತಾ ಇರ್ತಾರೆ. ಓ ಪಾಸ್ಟರ್ ಕಾರ್ ನೋಡಿದ್ರಲ್ವಾ, ನಾನು ಆಡಿ ಕಾರ್ ನೋಡ್ತೀನಿ. ಏನು ಉಪ್ಪಿನಕಾಯಿ ಹಾಕ್ತಿಕ್ಕ? ಏನು ಮಾಡ್ತೀಯ ತಗೊಂಡು? ಆಡಿ ತಗೊಂಡು ಯಾಕೆ? ದೇವ್ರ ವಾಕ್ಯ ಹೇಳ್ತದೆ ಆಡಿ. ಅಯ್ಯ, ಭಾರತವನ್ನು ನೋಡಲ್ಲ ರಕ್ಷಣೆ ಹೊಂದೋದನ್ನ, ಇಡೀ ಕರ್ನಾಟಕ ಕರಗಳನ್ನೆತ್ತಿ ಆರಾಧಿಸೋದನ್ನ ನೋಡಲ್ಲ. ಬೇಡವಾ? ಎಷ್ಟು ಜನರಿಗೆ ಇದು ಅರ್ಥ ಆಗ್ತದೆ? ಆ ಆಶೆ ದೇವರು ವಾಗ್ದಾನದ ಮೇಲೆ. ಈಗ ನಾನು ಕಣ್ಣು ಮುಚ್ಚಿದ್ರೆ, ಕೇಳ್ತಾ ಇದ್ದೀರಾ? ಇದೆಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಇದನ್ನು ಸ್ವಾರ್ಥಕ್ಕೋಸ್ಕರ ಉಪಯೋಗಿಸಬೇಡಿ, ಅದು ಎಂದೂ ನೆರವೇರಲ್ಲ. ಸರಿಯಾದದಕ್ಕೋಸ್ಕರ ನಿನ್ನ ಮಕ್ಕಳನ್ನು ಕಣ್ಣು ಮುಚ್ಚಿ ನೀನು ಪ್ರಾರ್ಥನೆ ಕೂತ್ಕೊಂಡ್ರೆ, ಈಗಿನ ನಿನ್ನ ಮಕ್ಕಳು ಕಾಣಬಾರ್ದು. ಅವ್ರು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಉತ್ತಮವಾದ ವೆಹಿಕಲಲ್ಲಿ ಆಫೀಸಿಗೆ ಹೋಗೋದು ನೀನು ಕಾಣಬೇಕು. ಅದರ ಅರ್ಥ ಏನಂದರೆ, ಎಷ್ಟು ಜನರು ಹೇಳ್ತಾ ಇದ್ದಾರೆ, ಅದರ ಅರ್ಥ ಏನಂದರೆ ನೀನು ದೇವರ ವಾಗ್ದಾನವನ್ನು ನಂಬುತ್ತಾ ಇದ್ದಿ ಅಂತ. ಸುಮ್ಮನೆ ಕೈಗಾಗಲಾರ್ದನ್ನು ನಾನು ನೋಡಂತ ಹೇಳ್ತಾ ಇಲ್ಲ. ಕೇಳ್ತಾ ಇದ್ದೀರಾ? ನಿರಾಶೆಯಲ್ಲಿಯೂ ಆಶೆಯನ್ನು ಏನಂತ ಆಶೆ ಇಟ್ಕೊಂಡ? ದೇವರು ಹೇಳಿದನ್ನ. ದೇವರೇನಂತ ಹೇಳಿದ್ದ? ನಿನಗೆ ಸಾರೇಳ ಮೂಲಕ ಒಬ್ಬ ಮಗನನ್ನು ಕೊಡುವೆನು. ಕಣ್ಣು ಬಿಟ್ಟರೆ, ದೇವರು ಹೇಳಿದಂಥ ಆ ಸಾರೇಳು ಕಣ್ಣು ಬಿಟ್ಟರೆ 90 ವರ್ಷದ ಮುದುಕಿ ಕಾಣ್ತಾಳೆ. ಕಣ್ಣು ಮುಚ್ಚಿದ್ರೆ ಇಸಾಕನ ಕಾಣ್ತಾ ಇದ್ದಾನೆ. ದೇವರು ಅವಳನ್ನು ನೋಡ್ರಿ, ಅವನ ಆಶೆ ಪಟ್ಟಿದ್ದು ಸಾರಳು ಯವನಸ್ಥಳಾಗಬೇಕಂತಲ್ಲ. ನಾನು ಹೇಳ್ತಾ ಅರ್ಥಾತ, ಕಣ್ಣು ಬಿಚ್ಚಿದ್ರೆ ಮಗುವನ್ನು ಹೆರ್ಲಿಕ್ಕೆ ಶಕ್ತಿ ಇರುವಂಥ ಯವನಸ್ಥ ಹುಡುಗಿಯನ್ನು ಅವನು ನೋಡಲಿಲ್ಲ. ಅವನು ನೋಡಿದ್ದೇನು? ಮಗು. ಅದು ಹೇಗೆ ಬರ್ತದೆ? ದೇವ್ರು ಮಾಡ್ತಾನೆ. ಆದ ಕಾರಣ ದೇವ್ರ ವಾಕ್ಯ ಹೇಳ್ತದೆ, 90 ವರ್ಷದ ಸಾರೆಳೆಗೂ ಸಹ ಯೌವನದ ಪ್ರಾಯದ ಸ್ತ್ರೀಯು ತನ್ನ ಪೂರ್ಣ ಶಕ್ತಿಯಲ್ಲಿ ಹೆರಿಗೆಯನ್ನು ಕೊಡುವ ರೀತಿಯಲ್ಲಿ ಅವಳಿಗೆ ಹೆರಿಗೆ ಬಲವನ್ನು ಕೊಟ್ಟ ಅಂತ ಇಬ್ರಿಯರ ಭಾಷೆ ಹೇಳ್ತದೆ. ಅದರ ಅರ್ಥ ನೆರವೇರಿದ್ದು ಆಶೆನಾ ನಿರಾಶೆನಾ? ದೇವರಿಗೆ ನಿನ್ನ ಪರಿಸ್ಥಿತಿ ಹೇಳಬೇಡ, ನಿನ್ನ ಆಶೆ ಹೇಳು.
ವ್ಯತ್ಯಾಸ. ನಾವೇನು ಮಾಡ್ತೀವಿ, ದೇವರೇ ನನಗೆ ಹಿಂಗಾಗೈತೆ, ನನಗೆ ಹಂಗಾಗೈತೆ. ಅಲ್ಲ, ದೇವ್ರು ಏನು ಹೇಳ್ತಾ ಇದ್ದಾನೆ ಅಂದರೆ ಏನು ಆಗ್ಬೇಕು ಹೇಳು. ಆಫೀಸಿಗೆ ಹೋಗ್ತೀರಾ, ತಹಶೀಲ್ದಾರ್ ಆಫೀಸಿಗೆ ಹೋಗ್ತೀರಾ, ಸಿಟಿ ಕಾರ್ಪೊರೇಷನ್ಗೆ ಹೋಗ್ತೀರಾ, ಅಥವಾ ಮತ್ತೇನೇನು ಬರ್ತದೆ, ಕೋರ್ಟಿಗೆ ಹೋಗ್ತೀರಾ, ಅಥವಾ ಕಾರ್ಪೊರೇಷನ್ಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ರಿ. ಸಾರ್ ನಿಮ್ಗೆ ಗೊತ್ತಿಲ್ಲ, ನಮ್ಮ ಮನೆ ಪಕ್ಕದವರು ತಮ್ಮ ಚರಂಡಿ ಪೈಪನ್ನು ಪೂರ್ವ ದಿಕ್ಕಿಗೆ ಹೊಳ್ಳಿಸಿ ಅಲ್ಲಿಂದ ಪಶ್ಚಿಮ ದಿಕ್ಕಿಗೆ ಡೈರೆಕ್ಷನ್ ತಗೊಂಡು ಅವ್ರು ಹೇಳ್ತಾರೆ ನಿನಗೇನಾಗ್ಬೇಕು ಹೇಳು. ಹೇಳ್ತಾರ ಕೆಲಸ ಏನಾಗ್ಬೇಕು ಹೇಳು. ಸುಮ್ಮನೆ ನಾವು ದೇವ್ರೆ ಅವ್ನು ಹಂಗೆ ಮಾಡಿದ ಸ್ವಾಮಿ, ನನಗೆ ಹಿಂಗೆ ಮಾಡಿದ, ನನಗೆ ಅಷ್ಟು ನೋವಾಗಿದೆ, ಇಷ್ಟು ನೋವಾಗಿದೆ. ದೇವ್ರು ಹೇಳ್ತಾ ಇದ್ದಾನೆ, ನಿನ್ನ ಆಶೆ ಏನು? ನನ್ನ ವಾಗ್ದಾನದ ಮೇಲೆ ನಿನ್ನ ಆಶೆ ಇದೆಯಾ? ನಿನ್ನ ಆಶೆ ಏನು? ಸಿಂಪಲ್. ನಾನು ಹೇಳಿದೆ, ದೇವರೇ ನನ್ನ ಕುಟುಂಬ ಆಶೀರ್ವಾದದಲ್ಲಿರ್ಬೇಕು, ನನ್ನ ತಾಯಿ ಯಾವಾಗಲೂ ಓಡಾಡ್ಕೊಂಡಿರ್ಬೇಕು, ನನ್ನ ಕಣ್ಮುಂದೆ ಕಾಣ್ತದೆ. ಕೇಳ್ತಾ ಇದ್ದೀರಾ? ಸೈತಾನನ ಕದ್ದು ಕಳೆದಕ್ಕೂ ನಾಶ ಮಾಡೋದಕ್ಕೂ ಬರ್ತಾನೆ. ನೀನು ದೇವರ ವಾಕ್ಯವನ್ನು ಓದಿ ಆ ವಾಗ್ದಾನವನ್ನು ನಿನ್ನ ಆಶೆಯನ್ನಾಗಿ ಮಾಡಿಕೊ. ವಾಗ್ದಾನವನ್ನು ನಿನ್ನ ಆಶೆ ಮಾಡ್ಕೊಳ್ಳದೆ ಹೋದರೆ ಸೈತಾನ್ ನಿನ್ನ ನಾಶ ಮಾಡಿಬಿಡ್ತಾನೆ. ನನಗೆ ದೇವರು ಮಾತನಾಡಿದ್ದಾನೆ, ನನ್ನ ಹೆಸರಿನಲ್ಲಿ ನೀವು ಏನೇನು ಕೇಳ್ಕೊಳ್ತೀರೋ ಅದನ್ನು ನಾನು ನಿಮಗೆ ಕೊಡ್ತೇನೆ ಅಂದಾಗ ವಾಗ್ದಾನ ಮಾಡಿದ್ದಾನೆ. ಯಾಕೆಂದರೆ ಅಬ್ರಹಾಮನ ನೋಡಿದಾಗೆಲ್ಲ ಆತನಿಗೆ ಕಂಡು ಬಂದದ್ದು ಇಸಾಕನು. ಕಣ್ಣು ಬಿಟ್ಟರೆ 90 ವರ್ಷದ ಮುದುಕಿ. ನಿರಾಶೆಯ ಮಧ್ಯದಲ್ಲಿ ಆಶೆ ಒಂದೇ ಇಟ್ಕೊಂಡು ಹೋಗಿ. ಇವತ್ತು ನಿರಾಶೆಯನ್ನು ನಾನು ನೋಡಲ್ಲ, ಆದರೆ ಆ ನಿರಾಶೆಯ ಮಧ್ಯದಲ್ಲಿ ನಾನು ಆಶೆಯನ್ನು ನೋಡ್ತೀನಿ. ಯಾಕಂತಂದರೆ 90 ವರ್ಷದ ಅಮ್ಮನಿಗೆ ಅಬ್ರಹಾಮನ ಆಶೆ ನೆರವೇರಿತು. 90 ವರ್ಷದಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಯೆಹೋವನು ನನ್ನ ಮುದಿ ವಯಸ್ಸಿನಲ್ಲಿ ನಾನು ನಗುವಂತೆ ಮಾಡಿದನು. ಹೊರಗಡೆ ಟೆಂಟ್ನಿಂದ ಹೊರಗಡೆ ಬರಲಿಕ್ಕೆ ಅವಳು ನಾಚಿಕೆ ಆಯಿತು. ಯಾಕೆಂದರೆ 90 ವರ್ಷದಲ್ಲಿ ಅವನ ಮಗ ಹುಟ್ಟುಬಿಟ್ಟ. ಅಸಾಧ್ಯವಾದದ್ದು ಒಂದು ಇಲ್ಲ. ಕರ್ತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾರಾದ್ರೂ ಹೇಳ್ತೀರಾ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತ? ಕನಸು ಕಾಣಬೇಕು, ಆಶೆಗಳನ್ನು ಕಟ್ಟಬೇಕು. ಅನಾವಶ್ಯವಾದ ಬಂಡುತನದ ಗೋಪುರಗಳನ್ನು ಕಟ್ಕೊಳ್ರಿ ಅಂತ ಹೇಳ್ತಾ ಇಲ್ಲ. ದೇವರ ವಾಕ್ಯ ನೀನು ಹೇಳಿದ್ಯಾ ಅಂತ ನಾನು ಇದನ್ನು ನೋಡ್ತಾ ಇದ್ದೀನಿ ಸ್ವಾಮಿ. ಯಾರಾದ್ರೂ ಹೇಳ್ರಿ, ನಿರಾಶೆಯಲ್ಲಿ ಓದಮ್ಮ. उसने निराशा में भी आशा रखकर विश्वास किया. ಆತನು ನಿರಾಶೆಯಲ್ಲಿಯೂ ಸಹ ಆಶೆಯನ್ನು ದೇವರ ವಾಗ್ದಾನದ ಮೇಲೆ ಇಟ್ಟು ನಂಬಿದ. ಅಂದರೆ ನಿರಾಶೆ ಮಧ್ಯದಲ್ಲಿ ಒಂದು ಆಶೆ ದೇವರು ಕೊಟ್ಟಿದ್ದಾನೆ. ಅದೇನೆಂದರೆ, ನೀನು ನನ್ನನ್ನು ಕೇಳಿಕೊಳ್ಳೋದಾಗಿದ್ದರೆ ನಾನು ನಿನಗೆ ಒದಗಿಸುವೆನೆಂಬುದಾಗಿ. ದೇವರು ಆಗಲೇ ಅದನ್ನು ಒದಗಿಸ್ತಾ ಇದ್ದಾನೆ, ಆಗಲೇ ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಯಾಕೆ ನಿಮಗೆ ಕೊಡ್ಲಿಕ್ಕೆ ಆಗಲ್ಲ ಗೊತ್ತಾ? ಯಾಕಂದರೆ ಕೊಟ್ಟರೆ ದೇವರು ಕೊಡ್ತಾನೆ, ಆತನ ವಾಗ್ದಾನವನ್ನು ನೆರವೇರಿಸ್ತಾನೆ ಅನ್ನೋಂಥ ನಂಬಿಕೆ ನಿಮ್ಮಲ್ಲಿ ಬೆಳೀತಾ ಇಲ್ಲ. ಆ ನಂಬಿಕೆ ಬಂದರೆ ನೀವು ಬಿಚ್ಚಿದ್ರೆ ದೇವರು ಬಿಸ್ತಾನೆ. ಯಾಕಂದರೆ ಅವನನ್ನು ಗೌರವಿಸಿದ್ರೆ ಅವನು ನಿಮ್ಮನ್ನು ಗೌರವಿಸ್ತಾನೆ. ಎಲ್ಲ ವಿಷಯದಲ್ಲಿ निराशा के बीच में उसने आशा रखकर विश्वास किया कि जिसने जो वायदा किया है वो ये ताकत भी रखता है कि अपने वायदा को पूरा कर सके. ಆತನು ಆ ನಿರಾಶೆ ಮಧ್ಯದಲ್ಲಿ ಆಶೆ ಇಟ್ಟು ನಂಬಿದ. ಏನಂತಂದರೆ, ವಾಗ್ದಾನ ಮಾಡಿದ ಆತನು ನೆರವೇರಿಸುವುದಕ್ಕೆ ಶಕ್ತನು. ಅಬ್ರಹಾಮನ ವಿಷಯದಲ್ಲಿ ಬರೆದಿದೆ, ಅವಳು 90 ವರ್ಷ ವಯಸ್ಸಿನಲ್ಲಿ ಒಂದು ಸಲಾಯಿನ್ ಇಲ್ಲ, ಒಬ್ಬ ನರ್ಸ್ ಇಲ್ಲ. ಕೇಳೋರು ಲಕ್ಷ ಒಟ್ಟು ಕೇಳಿ, 90 ವರ್ಷದಲ್ಲಿ ನರಗಳು ಎಷ್ಟು ಬಲಹೀನ ಆಗಿರ್ತದೆ ಅಂದರೆ ಅವಳಿಗೆ ಯಾವುದೇ ರೀತಿಯಿಂದ ಪುಷ್ ಮಾಡ್ಲಿಕ್ಕೆ ಆಗಲ್ಲ ಮಗನ್ನ. 90 ವಯಸ್ಸಿನಲ್ಲಿ ನರ್ಸಿದ್ದಾರೆ ಕೇಳಿ. 90 ವರ್ಷದವರಿಗೆ ಇಲ್ಲಿ 60 ವಯಸ್ಸಲ್ಲ 40 ವಯಸ್ಸಿಗೆ ಬಂದರೆ ಪೆಲ್ವಿಕ್ ಬೋನ್ ಬೆಳೆದ್ಬಿಟ್ಟು ಮಕ್ಕಳನ್ನು ಹೆರೋದಾಗಲ್ಲ, ಸಿಸರಿನ್ ಮಾಡ್ತಾರೆ. ಸರಿಯಮ್ಮ? ನಿಜನಮ್ಮ? ನರ್ಸ್ ಅವ್ರಿಗೆ ಕೇಳೋಣ. ಲೇಡೀಸ್ ಪೆಲ್ವಿಕ್ ಬೋನ್ ಬೆಳೆದ್ಬಿಟ್ಟು, ಇಲ್ಲಮ್ಮ ನಿಮಗೆ ತುಂಬ ವಯಸ್ಸಾದ ನಂತರ ಗರ್ಭಧಾರಣೆ ಆಗಿದೆ, ಈಗ ಬೇಬಿ ಪಾಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ಕೊಯ್ದು ಬಿಡ್ತಾರೆ. ಅವಳಿಗೆ ಯಾವುದೇ ದಾದಿಯರಿಲ್ಲ, ಅವಳಿಗೆ ಯಾವುದೇ ನರ್ಸ್ ಇಲ್ಲ, ಸಲೈನ್ ಇಲ್ಲ, ಗ್ಲೂಕೋಸ್ ಇಲ್ಲ, ಪೇನ್ ಕಿಲ್ಲರ್ಸ್ ಇಲ್ಲ, ನರಗಳಲ್ಲಿ ಶಕ್ತಿ ಇಲ್ಲ. ಕಣ್ಣು ಬಿಟ್ಟರೆ 90 ವರ್ಷದ ಮುದುಕಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಬರೀ ದೇವರು ಗರ್ಭವನ್ನ ಮಾತ್ರ ತುಂಬಲಿಲ್ಲ, ಅವಳಿಗೆ ಹೆರುವಂತ ಬಲವನ್ನ ಕೊಟ್ಟ. ಯಾಕಂತಂದ್ರೆ ನೀನು ನಂಬದೇ ಇರುವಾಗ ನಿನ್ನ ಕ್ಷಮತೆಯಲ್ಲಿ 4 ಆಣೆ ಗಳಿಸಿದ್ದೀಯಾ. ಆದರೆ ಯೆಹೋವನಲ್ಲಿ ನೀನು ನಂಬಿ ಧಾರಾಳವಾಗಿ ಮುಂದೆ ಹೆಜ್ಜೆ ಇಡುವಾಗ ಅಸಂಭವವಾದಂತ ಸಂಗತಿಗಳನ್ನ ಸಂಭವವಾಗಿ ಇದ್ದಂಗೆ ಆಗ್ಲಿ ಅಂತ ಸೋತ್ ಬಿಡೋರು ಹೇಡಿಗಳು. ಆದರೆ ಅಬ್ರಹಾಮನ ಸಂತಾನದವರು ಸಾಯೋವರೆಗೂ ನಾನು ನಂಬಿಕೆಯನ್ನು ಬಿಡಲ್ಲ ಅನ್ನೋರು. ನಾನು ನಂಬ್ತೀನಿ. 19ನೇ ವಚನ,
ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದಾಗ್ಯೂ ಅವನ ಕಣ್ ಮುಂದೆ ಕಾಣ್ತಾ ಇದೆ, ಅವನಿಗೆ 90 ವರ್ಷದವನಾಗಿದ್ದಾನೆ, ಸಾಧ್ಯನೇ ಇಲ್ಲ, ನಿರಾಶೆ ಆತನ ಕಣ್ ಮುಂದೆ ಕಾಣ್ತಾ ಇದೆ. ಆದರೆ ಅದನ್ನ ಎಣಿಸ್ದೇನೆ ಅಂದ್ರೆ ನೋಡಿ, 2ನೇ ಪಾಠ ಅಬ್ರಹಾಮಿಂದ ನೀನು ಕಲಿಬೇಕಾಗಿದ್ದೇನೆ ಅಂದ್ರೆ, ನಿನ್ನ ಪರಿಸ್ಥಿತಿಯ ನಿರಾಶೆಯನ್ನ ನೀನು ನೋಡಬೇಡ. ಏನಂತೆ? ತನ್ನ ವೃದ್ಧಾಪ್ಯವನ್ನು ನೋಡಿದಾಗ್ಯೂ ಸಾರಯಳು ಸತ್ತವರಿಗೆ ಈಕ್ವಲ್ ಆಗಿದ್ದಾಳಂತೆ. ಅದ್ರ ಅರ್ಥ ಗೊತ್ತಾ? ನಾವು ಹೇಳ್ತೀವಿ ನೋಡ್ರಿ, ಹೆಂಗದಾರ್ರಿ ನಿಮ್ಮ ಅಜ್ಜ ಅಂತ ಕೇಳಿದ್ರೆ, ಪಾಸ್ಟ್ರಿ ಏನ್ರಿ ಈಗೋ ಆಗೋ ಅನ್ನೋಂಗೈತೆ ಕೇಳಿದ್ರೆ. ಇದರ ಅರ್ಥ ಏನಂದ್ರೆ, ಸಾರಳ ಪರಿಸ್ಥಿತಿ ಹೇಗಿತ್ತಂದ್ರೆ ಈಗೋ ತನ್ನ ಸಾರಳ ಗರ್ಭ ಸತ್ತು ಹೋಗಿರೋ ಪರಿಸ್ಥಿತಿಯನ್ನ ಜ್ಞಾನಕ್ಕೆ ಗೊತ್ತು. ಅಬ್ರಹಾಮನಿಗೂ ಆ ಜ್ಞಾನ ಇತ್ತು, ತನ್ನ ಹೆಂಡತಿಗೆ ಮಕ್ಕಳಾಗಲ್ಲ ಅಂತ. ಆದ್ರೆ ಆಶೆ ಮಾತ್ರ ಬಿಡ್ಲಿಲ್ಲ. ಆಶೆ ಗೆಲ್ತದೆ. ಅವನ ನಂಬಿಕೆಯು ಕುಂದಲಿಲ್ಲ. ಅವನ ನಂಬಿಕೆ ನೋಡಿ, ಎಷ್ಟು ಆಶೆ ಸ್ಟ್ರಾಂಗ್ ಆಗಿರ್ತದೋ ಅಷ್ಟು ಸ್ಟ್ರಾಂಗ್ ನಂಬಿಕೆ ಆಗಿರ್ತದೆ. ಮುಂದೆ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವನಾಗಿ ಮುಗಿಸ್ತೀನಿ ಕೇಳಿ. ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆಂದು ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಹೆಂಗೆ ದೃಢ ನಂಬಿಕೆ ಉಳ್ಳವನಂತೆ? ದೇವರಿಗೆ ಮಹಿಮೆಯನ್ನ ಘನತೆಯನ್ನ ಸಲ್ಲಿಸುತ್ತಾ ನಂಬಿಕೆಯಲ್ಲಿ ಬಲಗೊಂಡನಂತೆ. ಅಂದ್ರೆ ಕಣ್ಣು ಮುಚ್ಚುವಾಗ ಅಂಗಳದಲ್ಲಿ ಆಡ್ತಾ ಇರುವಂತ ಚಿಕ್ಕ ಮಗು ಕಾಣುವಾಗ ದೇವರಿಗೆ ಹೇಳೋನವನು, ದೇವರೇ ಸ್ತೋತ್ರ, ಈ ಮಗು ಬೇಗನೆ ನನ್ನ ಹೆಂಡತಿಗೆ ಹುಟ್ಲಿಕ್ಕಿದ್ದಾನೆ. ಅರ್ಥ ಆಯ್ತಾ? ಯಾವ ಆಶೆ ಅದನ್ನು ನೋಡುವಾಗ ಹೇಳಿ, ದೇವರೇ ನನ್ನ ಗಂಡ ನಿನ್ನನ್ನು ಆರಾಧಿಸ್ಲಿಕ್ಕಿದ್ದಾನೆ, ನಿನಗೆ ಸ್ತೋತ್ರ. ದೇವರೇ ನನ್ನ ಮಕ್ಕಳು ನಿನ್ನ ಕಡೆ ತಿರ್ಕೊಳ್ಳಿಕ್ಕಿದ್ದಾರೆ, ನಿನಗೆ ಸ್ತೋತ್ರ. ದೇವರೇ ನನ್ನ ಮನೆ ಕಟ್ಟಲ್ಪಡ್ತಾ ಇದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. became strong in faith by giving glory to God. ಕರ್ತನಿಗೆ ಘನತೆಯನ್ನು ಸಲ್ಲಿಸುತ್ತಾ ತನ್ನ ನಂಬಿಕೆಯಲ್ಲಿ ದೃಢನಾದನಂತೆ. ಇಂದಿನಿಂದ ನಾವೆಲ್ಲರೂ ದೇವರೇ ಸಭೆಯನ್ನು ಕೊಡು ಅಂತ ನಿಲ್ಲಿಸ್ಬೇಕು. ಇನ್ನು ಮುಂದೆ ಮೊಣಕಾಲೂರಿ, ದೇವರೇ ನಮಗೆ ಮಹಾ ಸಭೆಯನ್ನು ಕೊಟ್ಟಿದ್ದೀ ಎಂಬುದಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ ನನ್ನ ಮಕ್ಕಳನ್ನ ಬದಲಾಯಿಸೋದನ್ನು ನಿಲ್ಲಿಸ್ಬೇಕು. ಕಣ್ಣು ಮುಚ್ಚಿ, ದೇವರೇ ನನ್ನ ಮಗ ಗುಣ ಆಗಿದ್ದಾನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳಬೇಕು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಬಲವಾಗಿದೆ ಇಂಥ ಕೃಪೆ ಬೇರೆ ಯಾರಿಗಿದೆ ಹೇಳಿ? ಆತನ ವಾಗ್ದಾನದ ಮೇಲೆ ಆಶೆಯನ್ನು ಕಟ್ಟಿಕೊಳ್ಳೋಣ. ಆತನು ನಿರಾಶೆಯಲ್ಲಿಯೂ ಇವತ್ತು ಒಂದೇ ಒಂದು ಲೈನನ್ನ ಹಿಡ್ಕೊಂಡ್ಬಿಡಿ. ಅಬ್ರಹಾಮ ಮೀನಿಂಗ್ ನಿರಾಶೆಯಲ್ಲಿಯೂ ಆಶೆ.